ಬ್ರೋ ಇದು ನಿನಗೆ ಚಾಲೆಂಜ್ ಮಗ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಇದೊಂದು ಚಾಲೆಂಜ್ ಅಂತ ಅನ್ಕೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. PKL ಹಿಸ್ಟ್ರಿಯಲ್ಲಿ ಇಲ್ಲಿವರೆಗೂ 1 ರಿಂದ 11 ವರೆಗೂ ಯಾರು PKL ವಿನ್ನಿಂಗ್ ಕ್ಯಾಪ್ಟನ್ ಇದ್ದಾರೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಓಕೆನಾ? ಗೊತ್ತಿಲ್ಲ ಅಂದರೆ ವಿಡಿಯೋ ಫುಲ್ ನೋಡಿ, ಈ ಒಂದು ವಿಡಿಯೋನ ಫುಲ್ ತಿಳಿಸ್ಕೊಡ್ತೀನಿ. ಗೊತ್ತಿದ್ರೆ ಈ ವಿಡಿಯೋನ ಇಲ್ಲಿಗೆ ಪಾಸ್ ಮಾಡಿ ನನಗೆ ಇವಾಗ ಕಾಮೆಂಟ್ ಮಾಡಬೇಕು ಯಾರಿದ್ದಾರೆ 1 ರಿಂದ 11 ವರೆಗೂ. ನಿಮ್ಗೆ ಗೊತ್ತಿರೋಷ್ಟು ಕಾಮೆಂಟ್ ಮಾಡಿ, ಇಲ್ಲ ಅಂದರೆ ವಿಡಿಯೋನ ಫುಲ್ ನೋಡಿ ಗೊತ್ತಾಗುತ್ತೆ. ಗೊತ್ತಿರೋರು ಈ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಇಲ್ಲಿಗೆ ಪಾಸ್ನ ಮಾಡಿ ಪಕ್ಕ ವಿಡಿಯೋಗೆ ಕಾಮೆಂಟ್ ಮಾಡೇ ಮಾಡ್ತಾರೆ. ಗೈಸ್, ಈ ಒಂದು ವಿಡಿಯೋದಲ್ಲಿ ಇಲ್ಲಿವರೆಗೂ PKLನಲ್ಲಿ 1 ರಿಂದ 11 ವರೆಗೂ ಯಾರೆಲ್ಲ ವಿನ್ನಿಂಗ್ ಕ್ಯಾಪ್ಟನ್ಸ್ ಇದ್ದಾರೆ ಅದನ್ನು ತಿಳಿಸ್ಕೊಡ್ತೀನಿ. ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯಿನ್ ಆಗಿಬಿಡು. ನಿಮಗೆ ಪ್ರತಿಯೊಂದು ಲೈವ್ ಅಪ್ಡೇಟಲ್ಲಿ ಸಿಗ್ತಾ ಇರುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದ. PKL ಹಿಸ್ಟ್ರಿಯಲ್ಲಿ ಫಸ್ಟ್ ಸೀಸನ್ನು ಚಾಂಪಿಯನ್ಸ್ ಆಗಿದ್ದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು. ನವನೀತ್ ಗೌತಮ್ ಅಂತ ಆ ಒಂದು ಫಸ್ಟ್ ಸೀಸನ್ನು ಚಾಂಪಿಯನ್ಸ್ ಆಗೋದಿರೋ ಫೀಲಿಂಗು ಬೇರೆ ಥರ ಇರುತ್ತೆ. ಮತ್ತು ಎರಡನೇ ಟೀಮು ಯು ಮುಂಬೈ ಅನೂಪ್ ಕುಮಾರು. ಸೀರಿಯಸ್ಲಿ ಅನೂಪ್ ಕುಮಾರು ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಮಗ, ಒಂಥರ ಸಖತ್ತು ಸ್ಮಾರ್ಟು, ಒಂಥರ ರೈಡರ್ ಅಂತಲೇ ಹೇಳ್ಬೋದು. ಮತ್ತು ಮೂರನೇ ಟೀಮು ಪಟ್ನಾ ಪೈರೇಟ್ಸ್ ಅವರು. ಮನ್ಪ್ರೀತ್ ಸಿಂಗ್ ಇದ್ದರು ಆ ಒಂದು ಸೀಸನ್ನು, ಪಟ್ನಾ ಪೈರೇಟ್ಸ್ ಸಖತ್ ಚಾಂಪಿಯನ್ಸ್ ಆದರು. ಮತ್ತು 4ನೇ ಸೀಸನ್ನಲ್ಲಿ ಮತ್ತೆ ಪಟ್ನಾ ಪೈರೇಟ್ಸ್ ಚಾಂಪಿಯನ್ಸು. ಧರ್ಮರಾಜ್ ಚೆರಳತನ್ ಅಂತ ಇದ್ದರು, ಅವರು ಕ್ಯಾಪ್ಟನ್ ಆಗಿ ಆ ಒಂದು ಟೀಮ್ನ ಚಾಂಪಿಯನ್ಸ್ ಮಾಡಿದ್ರು. ಮತ್ತು 5ನೇ ಸೀಸನ್ನು ಪಟ್ನಾ ಪೈರೇಟ್ಸ್ ಮತ್ತೆ 3, 4, 5 ಅವರೇ ಕಂಟಿನ್ಯೂಸ್ ಆಗಿ ಚಾಂಪಿಯನ್ಸ್ ಗುರು. ಪ್ರದೀಪ್ ನರ್ವಾಲ್ ಅಂತೂ ಬೆಂಕಿ ಪ್ಲೇಯರು. ಸ್ಟಾರ್ಟಿಂಗ್ ಬಂದಿದ್ದು ಬೆಂಗಳೂರು ಬುಲ್ಸ್ಗೆ ಬಂದುಬಿಟ್ಟು ಆಮೇಲೆ ಪಟ್ನಾ ಪೈರೇಟ್ಸ್ಗೆ ಹೋಗಿ ಸಕ್ಕತ್ತಾಗಿ ಆಡಿದ್ರು. ಅದಾದಮೇಲೆ ಇವಾಗ ಬೆಂಗಳೂರು ಬುಲ್ಸಲ್ಲೇ ಅವ್ರಿಗೆ ರಿಟೈರ್ಮೆಂಟ್ ಆಯಿತು ಬಿಡಿ. ಅವ್ರು ಸೋಲ್ಡ್ ಮಾಡೋಕ್ಕಾಗಿಲ್ಲಲ್ಲ, ಅನ್ಸೋಲ್ಡ್ ಆದರು, ಅದಕ್ಕೆ ಅವ್ರು ರಿಟೈರ್ಮೆಂಟ್ನೇ ಕೊಟ್ಬಿಟ್ರು. ಮತ್ತು 6ನೇ ಸೀಸನ್ ನಮ್ಮ ಬೆಂಗಳೂರು ಬುಲ್ಸು ಚಾಂಪಿಯನ್ಸ್ ಆಯಿತು ಗುರು. ರೋಹಿತ್ ಕುಮಾರ್ ಸಖತ್ತು, ಅನೂಪ್ ಕುಮಾರ್ ಥರ ಪ್ಲೇಯರ್, ಓಕೆನಾ? ರೋಹಿತ್ ಕುಮಾರು ಅವರು ಕೂಡ ಸಖತ್ತಾಗಿ ಚಾಂಪಿಯನ್ಸ್ ಮಾಡಿದ್ರು ಬೆಂಗಳೂರು ಬುಲ್ಸ್ನ ಫಸ್ಟ್ ಟೈಮು. ಅದಾದಮೇಲೆ ಬೆಂಗಾಲ್ ವಾರಿಯರ್ಸು ಸೀಸನ್ 7ನಲ್ಲಿ ಮಂದೀರ್ ಸಿಂಗು ಮಗ, ಇವರಂತೂ ಇನ್ನೂ ಕಬಡ್ಡಿ ಆಡ್ತಾನೆ ಇದ್ದಾರೆ. ಇವರು ಈ ಒಂದು ಸೀಸನ್ ಯಾವುದೋ ಬೇರೆ ಟೀಮ್ಗೆ ಹೋಗಿದ್ದಾರೆ, ಯಾವ ಟೀಮ್ ಅಂತ ಕಾಮೆಂಟ್ ಮಾಡಿ. ಮತ್ತು 8ನೇ ಸೀಸನು ಡಬಾಂಗ್ ಡೆಲ್ಲಿ. ಜೋಗಿಂದರ್ ನರ್ವಾಲ್ ಕ್ಯಾಪ್ಟನ್ ಇವರು, ಸಖತ್ ಪ್ಲೇಯರ್ ಅವರಂತೂ. ಆ ಒಂದು ಸೀಸನ್ನು ಡಬಾಂಗ್ ಡೆಲ್ಲಿ ಚಾಂಪಿಯನ್ಸ್ ಆದರು. ಮತ್ತೆ 9ನೇ ಸೀಸನು ಜೈಪುರ್ ಪಿಂಕ್ ಪ್ಯಾಂಥರ್ಸು ಚಾಂಪಿಯನು. ಸುನಿಲ್ ಕುಮಾರ್ ಚಾಂಪಿಯನ್, ಅವರಂತರ ನೆಕ್ಸ್ಟ್ ಲೆವೆಲ್ ಪ್ಲೇಯರ್, ಓಕೆನಾ? ಅವರು ಚಾಂಪಿಯನ್ಸ್ ಮಾಡಿದ್ರು. ಮತ್ತು ಸೀಸನ್ 10ನಲ್ಲಿ ಪುನೇರಿ ಪಲ್ಟನ್ಸ್ ಚಾಂಪಿಯನ್ಸ್ ಗುರು. ಅಸ್ಲಾಂ ಇಮಾನ್ದಾರ್ ಕ್ಯಾಪ್ಟನ್ಸಿಯಲ್ಲಿ ಪುನೇರಿ ಪಲ್ಟನ್ಸ್ ಅವರು. ಅದಕ್ಕೆ ಮೇನ್ ರೀಸನ್ ಆಗಿದೆ ಸದ್ಲು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ನ ಕೊಟ್ಟರು. ಅದಾದ ಮತ್ತೆ ಸೀಸನ್ 11ನಲ್ಲಿ ಹರಿಯಾಣ ಸ್ಟೀಲರ್ಸ್ ಚಾಂಪಿಯನ್ಸು. ಅದರಲ್ಲಿ ಜೈದೀಪ್ ದಯ್ಯಾ ಇವರು ಕ್ಯಾಪ್ಟನ್ ಆಗಿ ಈ ಒಂದು ಟೀಮ್ನ ಚಾಂಪಿಯನ್ಸ್ ಮಾಡಿದ್ರು. ಬಟ್ ಈ ಪುನೇರಿ ಪಲ್ಟನ್ಸ್ ಮತ್ತು ಹರಿಯಾಣ ಸ್ಟೀಲರ್ಸ್ ಚಾಂಪಿಯನ್ಸ್ ಹಾಕಿ ಇನ್ನೂ ಒಬ್ಬ ಪ್ಲೇಯರು ಕ್ಯಾಪ್ಟನ್ಸ್ ಅಂತ ಮುಖ್ಯ ಅಲ್ಲ, ಸದ್ಲು ಮಗ. 2 ಟೀಮು ಅಂತೂ ಸಖತ್ ಎಫರ್ಟ್ ಹಾಕಿದ್ದಾರೆ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಒಂದು ಸೀಸನ್ನು ಕೂಡ ಗುಜರಾತ್ ಜೈಂಟ್ಸ್ಗೆ ಹೋಗಿದ್ದಾರೆ, ನೋಡಬೇಕು ಏನು ಮಾಡ್ತಾರೆ ಅಂತ. ಬಟ್ ಇದು ಸೀಸನ್ 1 ರಿಂದ 11 ವರೆಗೂ ಚಾಂಪಿಯನ್ಸ್ ಆಗಿರೋ ಟೀಮ್ಗಳು ಮತ್ತು ಕ್ಯಾಪ್ಟನ್ಗಳು. ನಿಮಗೆ ಈ ಒಂದು 12 ಸೀಸನಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಪ್ರಕಾರ 4 ಟೀಮ್ನ ಮೆನ್ಷನ್ ಮಾಡಿ, ಯಾರ್ಯಾರೆಲ್ಲ ಕ್ವಾಲಿಫೈ ಆಗ್ತಾರೆ ಮತ್ತು ಯಾರು ಫೈನಲಿಗೆ ಗೆಲ್ತಾರೆ ಅಂತ. ನನ್ನ ಪ್ರಕಾರ ಈ ಒಂದು ಸೀಸನ್ನು ನಮ್ಮ ಬೆಂಗಳೂರು ಬುಲ್ಸೇ ಚಾಂಪಿಯನ್ಸ್ ಆಗೋದು ಅಂತ ಅಂತೀನಿ ಮಗ. ಯಾಕಂದರೆ ನಾವು ಆಲ್ವೇಸ್ ಸಪೋರ್ಟ್ ಮಾಡೋದು RCB ಮತ್ತು ಬೆಂಗಳೂರು ಬುಲ್ಸ್ಗೆ. ಬೆಂಗಳೂರೆಲ್ಲ ಎಲ್ಲಾದರೂ ಹಳ್ಳಿ ಬೆಂಗಳೂರು ಬುಲ್ಸೇ ನಾವು ಸಪೋರ್ಟ್ ಮಾಡೋದು, ಮತ್ತು RCBಗೆ ಸಪೋರ್ಟ್ ಮಾಡೋದು. RCB ಕಪ್ ಗೆದ್ದಾಯಿತು. ಈ ಒಂದು ಸೀಸನು ಬೆಂಗಳೂರು ಬುಲ್ಸ್ ಒಳ್ಳೆ ಕಮ್ ಬ್ಯಾಕ್ ಮಾಡಲೇಬೇಕು. ಲಾಸ್ಟ್ ಸೀಸನ್ ನಮ್ಗೆ ಅಷ್ಟೊಂದು ಚೆನ್ನಾಗಿಲ್ಲ, ಬಿಕಾಸ್ ಆಡಿರೋ 22 ಮ್ಯಾಚಲ್ಲಿ 2 ಗೆದ್ದಿದ್ದು ಸಾಕಾಗಲ್ಲ. ಬಾಟಮಲ್ಲಿ ಇದ್ದೀವಿ ಗುರು. ಈ ಒಂದು ಸೀಸನ್ ಟಾಪ್ 1ನಲ್ಲಿ ಫಿನಿಷ್ ಮಾಡಿ ಕಪ್ನ ಎತ್ತಬೇಕು ಅಂತ ಹೇಳ್ತೀನಿ. ನಿಮ್ಮ ಪ್ರಕಾರ ಯಾರು 4 ಟೀಮ್ ಕ್ವಾಲಿಫೈ ಆಗ್ತಾರೆ ಮತ್ತು ಫೈನಲ್ ಯಾರನ್ನ ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಮಗ. ಸಿ ಯು.